ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ. ಅಂಡ್ ಈ ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ಮನೆ ಒಳಗಡೆ ಆಲ್ರೆಡಿ ಬೆಂಕಿ ಹತ್ತಿದೆ ಅಂತಾನೆ ಹೇಳ್ಬೋದು. ಬೆಂಕಿ ಹಚ್ಚೋದು ಅದು ಬಿಗ್ ಬಾಸ್ನ ಕೆಲಸ. ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲೇನೆ ಡಿವೈಡ್ ಅಂಡ್ ರೂಲ್ ಅನ್ನುವಂಥ ಪಾಲಿಸಿನ ಫಾಲೋ ಮಾಡಿದ್ದಾರೆ. ಅಂಡ್ ಎರಡು ಗುಂಪುಗಳನ್ನಾಗಿ ಮಾಡಿದ್ದಾರೆ. ಅಲ್ಲಿ ಒಂದು ಅರಸರು, ಇನ್ನೊಂದು ಸೇವಕರು ಅನ್ನೋ ರೀತಿಯಲ್ಲಿ ಅದೇ ಒಂದು ಇದಕ್ಕೆ ಕಿತ್ತಾಟಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಆಲ್ರೆಡಿ ಗೊತ್ತಿದೆ ನಿಮಗೆ ಅರಸರು ಮತ್ತೆ ಸೇವಕರು ಅಂತಂದಾದ್ಮೇಲೆ. ಸೊ ಅರಸರು ಅಲ್ಲಿ ಅರಸರ ರೀತಿ ಅನ್ನೋದಕ್ಕಿಂತ ರಾಕ್ಷಸರ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಇದ್ದೇ ಇರುತ್ತೆ, ಅದು ಬಿಗ್ ಬಾಸ್ ಮನೆಯಲ್ಲಿ. ಸೊ ಅರಸರು ಏನೇ ಇರಬೇಕು, ಅರಸರ ತರ ಇರಬೇಕು. ಬಟ್ ರಾಕ್ಷಸರಾದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಸೇವಕರಿಗೆ ಅವ್ರಿಗೂ ಕೂಡ ಕೋಪ ಬರುತ್ತೆ, ಸಿಟ್ಟಾಗ್ತಾರೆ, ಆಮೇಲೆ ಅವ್ರಿಗೂ ಕೂಡ ಅವಮಾನ ಆಗುತ್ತೆ. ಸೊ ಅದನ್ನೆಲ್ಲ ಸಹಿಸ್ಕೊಂಡು ಎಲ್ಲಿವರೆಗೂ ಇರಬೇಕು ಅಲ್ಲಿವರೆಗೂ ಇರ್ತಾರೆ. ಬಟ್ ಒಂದ್ಸರಿ ತಿರುಗಿಬಿದ್ರೆ ಅಲ್ಲಿ ಮನೆಯಲ್ಲಿ ಕಿತ್ತಾಟ ಶುರು ಆಗುವಂಥದ್ದು. ಸೊ ಅದೇ ಇಲ್ಲಿ ಆಗಿರೋವಂಥದ್ದು. ಇಲ್ಲಿ ಸೇವಕರು ಅಂತ ಅಲ್ಲಿ ಮುಖ್ಯವಾಗಿರುವಂಥದ್ದು ಯಾರು ಅಂತಂದ್ರೆ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಕಾವ್ಯ ಶೈವ ಅವರು ಜೊತೆಗೆ ಗಿಲ್ಲಿ ನಟ ಅಂಡ್ ಅಶ್ವಿನಿ ಅವರ ವಿರುದ್ಧ ಕಿತ್ತಾಟ ನಡೀತಾ ಇದೆ. ಮೇ ಬಿ ಅಲ್ಲೇನು ಒಂದು ಈ ಫ್ರೇಮಲ್ಲಿ ನೋಡ್ತಾ ಇದ್ರ ಅಲ್ಲಿ ಕಾವ್ಯ ಶೈವ ಮತ್ತೆ ಗಿಲ್ಲಿ ನಟನಿಗೆ ಒಂದು ಟಾಸ್ಕ್ ರೂಪದಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಒಂಟಿಯಾಗಿರುವಂತಹ ಒಂದು ಅರಸರು ಸೊ ಅಲ್ಲಿ ಮೊಳಕಾಲ್ ಮೇಲೆ ಕೈ ಇಟ್ಕೊಂಡು ಚೇರ್ ಮೇಲೆ ಕೂತ್ಕೊಳ್ಳೋ ರೀತಿಯಲ್ಲಿ ಸೊ ಆ ಒಂದು ಭಂಗಿನಲ್ಲಿ ನಿಂತ್ಕೊಬೇಕು ಅಂತ ಮೇ ಬಿ ಕಷ್ಟ ಪಟ್ಟಿರ್ತಾರೆ. ಓಕೆ, ಸೊ ಕಷ್ಟ ಆಗುತ್ತೆ, ನೋವಾಗುತ್ತೆ. ಅಂಡ್ ಅದಾದ್ಮೇಲೆ ಅಲ್ಲಿ ಕೆಳಗಡೆ ಕೂತ್ಕೊಂಡಾಗ ಗಿಲ್ಲಿ ನಟನ ಏನೋ ಒಂದು ಮಾತಲ್ಲಿ ಹೀಳಿಸಿದಾರೆ ಅಂತ ಅನ್ಸುತ್ತೆ. ಸೊ ಕಳ್ಳನ್ ರೀತಿ ಅನ್ನೋ ಒಂದು ಕಾಕ್ರೋಚ್ ಸುದ್ದಿ ಅನ್ನೋ ಒಂದು ಬಿಟ್ ಏನಿದೆ ಸೊ ಅದರಲ್ಲಿ ತೋರಿಸಿದ್ದಾರೆ. ಬಟ್ ಅದು ಬಿಟ್ಟು ಮತ್ತೇನಾದರೂ ಹೇಳಿದಾರ ಗೊತ್ತಿಲ್ಲ. ಬಿಕಾಸ್ ಅಲ್ಲಿ ಗಿಲ್ಲಿ ನಟ ಹೇಳುವಂಥದ್ದು ತುಂಬಾ ಪರ್ಸನಲ್ ಆಗ್ತಾ ಇದೆ ಅನ್ನೋವಂಥ ಮಾತನ್ನ ಕೂಡ ವಾರ್ನ್ ಮಾಡ್ತಾರೆ. ಅದಾದ್ಮೇಲೆ ಇನ್ನೂ ಎಲ್ಲೆಲ್ಲಿಗೆ ಆ ಒಂದು ವಾದ ಪ್ರತಿವಾದ ಹೋಗಿದೆಯೋ ಗೊತ್ತಿಲ್ಲ. ಬಟ್ ಪರ್ಸನಲ್ ಆಗಿ ಗಿಲ್ಲಿ ನಟನಿಗೆ ಹರ್ಟ್ ಆಗಿದೆ ಅವರ ಮಾತುಗಳು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ಅಲ್ಲಿ ಗಿಲ್ಲಿ ನಟ ಅಲ್ಲಿ ಕಾಕ್ರೋಚ್ ಸುದ್ದಿ ಅಂಡ್ ಅಶ್ವಿನಿ ಗೌಡ ಅವ್ರ ವಿರುದ್ಧ ಮಾತಿಗಂತೂ ಇಳಿದಿದ್ದಾರೆ. ಸೊ ಆ ಮಾತಾಗಿದ್ದೇನೆ ವಾದ ಪ್ರತಿವಾದ ಆಗಿ ಕಿತ್ತಾಟಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಕಾಕ್ರೋಚ್ ಸುದ್ದಿ ಅಂತೂ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಬಟ್ ಅಶ್ವಿನಿ ಗೌಡ ಅವರು ತುಂಬಾ ವಾಯ್ಸ್ ರೈಸ್ ಮಾಡಿ ಸೊ ಗಿಲ್ಲಿ ನಟನ ಜೊತೆಗೆ ಅಂಡ್ ಕಾವ್ಯ ಶೈವ ಅವ್ರ ಜೊತೆಗೆ ಕಿತ್ತಾಟಕ್ಕೆ ಇಳಿದಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಅಲ್ಲಿ ಗಿಲ್ಲಿ ನಟ ಅಗೇನ್ ಸೊ ಮರ್ಯಾದೆ ಕೊಟ್ಟಿದ್ದಕ್ಕೋಸ್ಕರನೇ ಮೇಡಮ್ ಅಂತ ತಲೆ ಎತ್ಕೊಂಡು ಹೇಳ್ತಿರುವಂಥದ್ದು. ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಅಂತಂದಾಗ ಹೋಗೇ ಬಾರೆ ಅಂತಿದ್ವಿ ಅನ್ನೋ ರೀತಿಯಲ್ಲೆಲ್ಲ ಮಾತುಗಳು ಬರ್ತಿದೆ. ಗೊತ್ತಿಲ್ಲ ಗಿಲ್ಲಿ ನಟ ಆ ರೇಂಜಿಗೆ ಏನಕ್ಕೆ ಹೇಳಿದ್ದಾರೆ ಅಂತ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಅಪೋಸಿಟ್ ಅಲ್ಲಿರುವಂತ ಒಂದು ಯಾರು ಕಾಕ್ರೋಚ್ ಸುದ್ದಿ ಅಂಡ್ ಅಶ್ವಿನಿ ಗೌಡ ಅವರು ಯಾವ ಮಟ್ಟದಲ್ಲಿ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ ಗಿಲ್ಲಿ ನಟನ ಬಗ್ಗೆ ಅಂತ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಇವಾಗಲೇ ನಾವು ಯಾರು ತಪ್ಪು ಯಾರು ಸರಿ ಅಂತ ಹೇಳಿಕ್ಕಾಗಲ್ಲ. ಬಟ್ ಖಂಡಿತವಾಗ್ಲೂ ಒಂದು ಕಿತ್ತಾಟ ಅಂತೂ ಇವಾಗಲೇ ಶುರುವಾಗಿದೆ. ಅಂಡ್ ಬಿಗ್ ಬಾಸ್ ಸೀಸನ್ 12 ಕೂಡ ಅಷ್ಟೇ ಒಂದು ಒಳ್ಳೆ 120 ಸ್ಪೀಡಲ್ಲಿ ಒಳ್ಳೆ ಪೇಸಲ್ಲೇ ಹೋಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇಲ್ಲಿ ಸೈಲೆಂಟ್ ಆಗಿದ್ದವರು ಖಂಡಿತವಾಗ್ಲೂ ಮನೆಯಿಂದ ಬೇಗ ಔಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ವೀಕೆಂಡ್ ಎಲಿಮಿನೇಷನ್ಗೋಸ್ಕರ ಕಾಯುವಂಥದ್ದು ಇಲ್ಲ. ಇವಾಗ ಯಾವಾಗ ಬೇಕಾದರೂ ಎಷ್ಟು ಜನ ಬೇಕಾದ್ರೂ ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕ್ತಾರೆ ಅಂತ ಆಲ್ರೆಡಿ ಇನ್ಫಾರ್ಮೇಷನ್ ಬಂದಿದೆ. ಜೊತೆಗೆ ಈ ಸರಿ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಕೂಡ ಅಷ್ಟೇ ತುಂಬ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಇದಾವೆ ಅಂತ ಒಂದು ಅಪ್ಡೇಟ್ ಕೂಡ ಇದೆ. ಓಕೆ, ಸೊ ಮನೆಯಲ್ಲಿ ಸೈಲೆಂಟ್ ಆಗಿದ್ರಂತೂ ಆಗಲ್ಲ. ಸೊ ವೈಲೆಂಟ್ ಆಗಲೇಬೇಕು. ವೈಲೆಂಟ್ ಮಾಡೋದ್ರಲ್ಲಿ ಬಿಗ್ ಬಾಸ್ ಅಂತೂ ನಿಸ್ಸಿಮರು ಅಂತ ಹೇಳ್ತೀನಿ. ಸೊ ನೋಡೋಣ ಯಾರ್ಯಾರು ಎಷ್ಟೆಷ್ಟು ವೈಲೆಂಟ್ ಆಗ್ತಾರೆ ಅಂತ ಇವತ್ತಿನ ಎಪಿಸೋಡಲ್ಲಿ ಈ ಒಂದು ಕಿತ್ತಾಟ ಅಂತೂ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲಿ ಇಷ್ಟೇ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬೈ.